ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಏನಪ್ಪ ಅಂತಂದರೆ ಹಲಸಿನಕಾಯಲ್ಲಿ ಕಬಾಬ್. ಅಂದರೆ ಹಲಸಿನಕಾಯಲ್ಲಿ ಕಬಾಬ್ನ ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಬಂದುಬಿಟ್ಟು ಫಸ್ಟ್ ಟೈಮೇ ಮಾಡಿರೋದು. ಸೊ ನೋಡೋಣ ಯಾವ ಥರ ಬಂದಿದೆ ಅಂತ. ಬನ್ನಿ ನೋಡ್ಕೊಂಡು ಬರೋಣ ವೀಡಿಯೋನ. ಸೊ ಫಸ್ಟು ನಾನು ಹಸಿ ಹಲಸಿನಕಾಯಿನ ತೊಗೊಂಡಿದ್ದೀನಿ, ಅಂದರೆ ತುಂಬ ಎಲ್ಸಾಗಿರುವಂಥ ಹಲಸಿನಕಾಯಿನ. ಸೊ ಅದನ್ನು ಮೊದಲನೇದಾಗಿ ಸಿಪ್ಪೆ ಎಲ್ಲ ಕಟ್ ಮಾಡಿ ನೀಟಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಗೊತ್ತಾಗ್ಬಿಡುತ್ತೆ ಅಲ್ವಾ ನಿಮಗೆ ಯಾವ ಸೈಜಲ್ಲಿ ಕತ್ತರಿಸಿದ್ದೀನಿ ಅಂತ. ಸೊ ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಇದನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೆ, ತುಂಬ ಟೈಮ್ ನೆನೆಸಿಟ್ಟಿದ್ದೆ. ಅದಾದಮೇಲೆ ಇದನ್ನು ಮಾಮೂಲಿಯಾಗಿ ಬೇಯಿಸ್ಕೋಬೋದು, ಇಲ್ಲ ಅಂತಂದರೆ ಒಂದು 2 ವಿಸಿಲ್ ಕುಕ್ಕರ್ಗೆ ಹಾಕಿ ವಿಸಿಲ್ನ ತಗೋಬೇಕು ಫಸ್ಟು. ಇದನ್ನು ಇವಾಗ ನೀವು ನೋಡ್ತಾ ಇರ್ಬೋದು, ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಎರಡನ್ನೂ ಕೂಡ ಹಾಕ್ಕೊಂಡು ಒಂದು 2 ವಿಸಿಲ್ ಬರ್ಸ್ಕೊತೀನಿ. ಫಸ್ಟು ಇದನ್ನು ಕೂಗಕ್ಕೆ ಇಟ್ಬಿಟ್ರೆ ನೆಕ್ಸ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ. ಹಾಗೆಯೇ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ರೆಸಿಪಿನ, ಹೇಗೆ ಬರುತ್ತೋ ಏನೋ ಅಂತ ತುಂಬ ಟೆನ್ಷನ್ ಆಗಿ ಭಯ ಕೂಡ ಇತ್ತು. ಓಕೆ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಏನೇನೆಲ್ಲ ಐಟಮ್ಸ್ನ ಹಾಕೋಬೇಕು ಅಂದ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಳ್ಳೆ ಅಂಗಡಿ ಹಾಕೋ ಥರ ರೈಲ್ ಕಂಬಿ ಥರ ಎಲ್ಲನೂ ಜೋಡಿಸಿಟ್ಕೊಂಡಿದ್ದೀನಿ. ಯಾಕಂದರೆ ಒಂದಾದಮೇಲೆ ಯಾವುದನ್ನು ಹಾಕಬೇಕು ಅಂತ ಬೇಗ ಗೊತ್ತಾಗ್ಬಿಡಲಿ ಅಂತ. ಹಾಗಾಗಿ ಫಸ್ಟು ಒಂದು ಬಾಣಲೆನ ತೊಗೊಂಡಿದ್ದೀನಿ. ಅಲ್ಲಿಗೆ ನಾನು ಇದು ಬರುತ್ತಲ್ವ ಬ್ಯಾಡಗೆ ಮೆಣಸಿಕಾಯಿ, ಅದನ್ನು ಸ್ವಲ್ಪ ನೀರಲ್ಲಿ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಒಳ್ಳೆ ಕಲರ್ ಬರಲಿ ಅಂತ. ಅದನ್ನು ರುಬ್ಬಿಟ್ಟು ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೆ. ಅದನ್ನು ಫಸ್ಟು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಬೇಕು ಎಕ್ಸ್ಟ್ರಾ ನಿಮಗೆ ಖಾರ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ನನಗೆ ಅಷ್ಟೊಂದು ಅಳತೆ ಕರೆಕ್ಟಾಗಿ ಗೊತ್ತಿಲ್ಲ, ಓಕೆನಾ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಇದನ್ನ ಯಾರು ಮಾಡೋರಿಗೆ ಗೊತ್ತಿದ್ದರೆ ಆರಾಮಾಗಿ ನೋಡ್ಕೊಂಡು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡ್ಕೊಂಡು ಓಕೆನಾ. ನಾನು ಒಂದೊಂದು ಸ್ವಲ್ಪ ಅಂದರೆ 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಗರಂ ಮಸಾಲಾಗೆ ಮೆಣಸಿನ ಪುಡಿನೂ ಕೂಡ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡಿದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ, ಓಕೆನಾ. ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟು, ನಮ್ಮ ಮನೇಲಿ ಕಾರ್ನ್ಫ್ಲೋರ್ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನೇ ಯೂಸ್ ಮಾಡಿಕೊಂಡೆ. ನೀವು ಕಾರ್ನ್ಫ್ಲೋರ್ ಯೂಸ್ ಮಾಡಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಂಗೇ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳಿ, 1/2 ಹೋಳಷ್ಟು ಹಾಕ್ಕೊಳ್ಳಿ ಸಾಕು ನಿಂಬೆ ರಸನ. ನಾನೇನು ಮಾಡಿಬಿಟ್ಟೆ ಅಂದರೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿರಲಿಲ್ಲ ಇದೇ ಥರ ಮಾಡಬೇಕು ಅಂತ. ಅಂದರೆ ನಾನು ನೋಡ್ಕೊಂಡಿದ್ದೆ ವೀಡಿಯೋನ, ಬಟ್ ಆದರೂ ಸ್ವಲ್ಪ ಇರಲಿ ಹುಳಿ ಅಂಶ ಏನಾದ್ರು ಕಮ್ಮಿ ಆಗುತ್ತೇನೋ ಅಂತಂದ್ಬಿಟ್ಟು ಒಂದು ನಿಂಬೆಯನ್ನು ಕೂಡ ಹಿಂಡ್ಕೊಂಬಿಟ್ಟೆ. ಅಂದರೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಆಗೋಯ್ತು. ಆದಷ್ಟು ನೀವು ಸ್ವಲ್ಪ 1/2 ನಿಂಬೆ ಹುಳಿನ ಹಿಂಡ್ಕೊಳ್ಳಿ, ಸರಿಯಾಗುತ್ತೆ, ಕರೆಕ್ಟಾಗಿ ಆಗುತ್ತೆ. ನಾನು ಮಾಡಿರೋ ಅದಕ್ಕೆ 1/2 ನಿಂಬೆ ಹುಳಿ ಹಿಂಡ್ಕೊಂಡ್ರೆ ಸೂಪರ್ ಟೇಸ್ಟಾಗಿ ಬರುತ್ತೆ. ಹಾಗೆಯೇ ಸಾಲ್ಟ್ ಹಾಕೋದನ್ನು ನಾನು ಮಿಕ್ಸ್ ಮಾಡಬೇಕಾದ್ರೆ ಮರ್ತೋಗ್ಬಿಟ್ಟಿದೆ. ಆಮೇಲೆ ಉಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಇವಾಗ ಸ್ವಲ್ಪ ಕಲಸಿ ಸ್ವಲ್ಪ ಟೈಮ್ ಇಟ್ಟಿದ್ದೆ, ಹಾಗೇನೆ ಇವಾಗ ಒಳ್ಳೆ ಕಲರ್ ಕೂಡ ಬಂದಿದೆ. ವಿಸಿಲ್ ತೆಗೆಸಿ ಇಟ್ಟಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಆರೋದಕ್ಕೂ ಕೂಡ ಇಟ್ಟಿದ್ದೆ, ಅಂದರೆ ತುಂಬ ಬಿಸಿ ಇರುತ್ತೆ ಅಂತ. ಅದು ಕೂಡ ಎಲ್ಲ ಆರಿತ್ತು. ಹಾಗೆಯೇ ನೀರೆಲ್ಲ ಸೋಸಿ ಕೂಡ ಇಟ್ಟಿದ್ದೆ. ಅದನ್ನು ಈ ಮಸಾಲೆ ಐಟಮ್ಸ್ ಒಳಗಡೆ ಇಟ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಟೈಮು, ಒಂದು 20 ನಿಮಿಷ ಅಥವಾ 1/2 ಅವರ್ ಟೈಮ್ ಇತ್ತು ಅಂದರೆ 1/2 ಅವರ್ ಅಷ್ಟು ಟೈಮಲ್ಲಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅದೆಲ್ಲ ಮಸಾಲೆ ಎಲ್ಲ ಅದು ಹಿಟ್ಟಿಗೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಹಲಸಿನಕಾಯಿಗೆ ಸೆಟ್ ಆಗಿದೆ ಮಸಾಲೆ ಎಲ್ಲ. ಸೊ ಈ ಥರ ಎಲ್ಲ ಸೆಟ್ ಆದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅದನ್ನು ತೆಗೆದು ಒಂದು ಇದಕ್ಕೆ ತಟ್ಟೆಗೆ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಒಂಥರ ಟೆನ್ಷನ್ ಆಗ್ತಾಯಿತ್ತು. ಆದ್ರೂ ಬಟ್ ಟ್ರೈ ಮಾಡಲೇಬೇಕು, ತಿನ್ನಲೇಬೇಕು ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ನಿಂಬೆ ರಸ ಜಾಸ್ತಿ ಆಗಿಬಿಟ್ಟುತ್ತೆ ಅಷ್ಟೇ, ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇತ್ತು. ಇವಾಗ ಎಣ್ಣೆನೂ ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ತಕ್ಷಣ ಅದನ್ನು ಹಾಕಿ ನೋಡೋಣ ಬೇಯಿಸೋಣ ಅಂತ ಅಂದ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು, ಎಣ್ಣೆ ಕೂಡ ಕಾದಿತ್ತು. ಎಣ್ಣೆಗೂ ಅದನ್ನು ಬಿಡ್ತಾ ಇದ್ದೀನಿ. ಎಲ್ಲೂ ಕೂಡ ಕೋಟಿಂಗ್ ಮಾಡಿರೋದು ಬಿಚ್ಕೋತಾ ಇಲ್ಲ, ಅಂತಂದರೆ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು.
ಚೆನ್ನಾಗಿತ್ತು ಹಲಸಿನಕಾಯಿಗೆ ನಾನು ಮಾಡಿರುವಂಥ ಮಸಾಲೆ. ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡಾಗ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ತುಂಬ ಚೆನ್ನಾಗಿ ಫ್ರೈ ಕೂಡ ಮಾಡಿಕೊಂಡೆ, ತುಂಬ ಟೇಸ್ಟಿಯಾಗೂ ಕೂಡ ಬಂದಿತ್ತು. ಹೊಸ್ದಾಗಿ ಏನಾದ್ರು ಸ್ವಲ್ಪ ಖಾರವಾಗಿ ತಿನ್ನಬೇಕು ಅಂದರೆ ಇದನ್ನು ವೆಜಿಟೇರಿಯನ್ ಅವರು ತುಂಬ ಚೆನ್ನಾಗಿ ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ. ಆರಾಮ್ಸೆ ಮಾಡ್ಬೋದು, ಯಾಕಂದರೆ ಫಸ್ಟ್ ಟೈಮ್ ತಿಂದಾಗ ಒಂದು ಸ್ವಲ್ಪ ಬೇರೆ ಥರ ಅಂತ ಅನಿಸ್ತಾ ಇರುತ್ತೆ. ಬಟ್ ಇಲ್ಲ, ಪದೇ ಪದೇ ಒಂದು 2-3 ಸತಿ ಮಾಡಿದಾಗ ಅಡ್ಜಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಇದನ್ನು ನಾವು ಒಂದಿನ ತಿಂದಿರಲ್ಲ ಅಲ್ವಾ, ಫಸ್ಟ್ ಟೈಮ್ ಮಾಡಿದಾಗ ಎಲ್ಲೋ ಏನೋ ತಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಇಲ್ಲ, ತುಂಬ ಚೆನ್ನಾಗಿತ್ತು. ಆರಾಮ್ಸೆ ಸೇಮ್ ನಾವು ಬೋಂಡ ವಡೆ ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರ ಬಂದಿತ್ತು. ಸ್ವಲ್ಪ ಗೋಬಿ ಕೂಡ ಟೇಸ್ಟ್ ಥರ ಬರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ನಾನು ಬೇಗ ಹಾಕಿದ್ದೀನಿ. ಇದನ್ನು ಹಾಕಿದ ತಕ್ಷಣ ಇದನ್ನು ಬೇಗ ಅದನ್ನು ರೊಟೇಟ್ ಮಾಡ್ಬೋದು, ಅಂದರೆ ಚೇಂಜ್ ಮಾಡ್ಕೊಬಾರ್ದು. ಅದನ್ನು ತಿರುದ್ರೆ ಅದೆಲ್ಲ ಕಚ್ಕೊಬಿಟ್ಟಿರುತ್ತೆ ಅಲ್ವಾ, ಅದು ಕೋಟಿಂಗ್ ಎಲ್ಲ ಬಿಚ್ಚೋಗ್ಬಿಟ್ಟಿರುತ್ತೆ. ಅದಾಗಿದ್ದು ಅದೇನೇ ಸ್ವಲ್ಪ ಟೈಮ್ ಬಿಟ್ಟಾಗ ಅದೇ ಬಿಟ್ಕೊಬಿಡುತ್ತೆ, ಅಂದರೆ ಕಚ್ಕೊಂಡಿರುತ್ತೆ ಬಾಣಲಿಗೆ ಅಲ್ವಾ, ಅದು ಬಿಟ್ಕೊಂಡಿರುತ್ತೆ. ಆಮೇಲೆ ಆರಾಮಾಗಿ ತಿರುಗಿಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬೆಂದಿರುತ್ತೆ. ತುಂಬ ಟೇಸ್ಟ್ ಕೂಡ ಒಂಥರ ನಾಲ್ಗೆಗೆಲ್ಲ ಟೇಸ್ಟ್ ಸೂಪರಾಗಿತ್ತು ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಬೆಂದಿದೆ. ಸೊ ಟಿಶ್ಯೂ ಪೇಪರ್ ಇಲ್ಲದೆ ಇರೋದ್ರಿಂದ ನಾನು ನ್ಯೂಸ್ ಪೇಪರ್ನೇ ಹಾಕ್ಕೊಂಡು ಅಲ್ಲಿಗೆ ಅದನ್ನು ಎತ್ತಾಕೋತಿದ್ದೀನಿ, ಅಂದರೆ ಬೆಂದಿರೋ ಅಂಥದ್ದನ್ನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ಅದನ್ನೆಲ್ಲ ವರ್ಗಾಯಿಸಿದ್ಮೇಲೆ ಫಸ್ಟು ಟೇಸ್ಟ್ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ, ಯಾವ ಥರ ಬಂದಿದೆ, ಚೆನ್ನಾಗಿ ಬಂದಿದೆಯಾ, ಚೆನ್ನಾಗಿ ಬಂದಿಲ್ವಾ, ಏನು ಮಾಡಿಬಿಟ್ಟೆ, ವೇಸ್ಟ್ ಮಾಡಿಬಿಟ್ಟ ಅನ್ನೋ ಟೆನ್ಷನ್ ಅಂತೂ ತಲೆಯಲ್ಲಿ ತುಂಬ ಓಡ್ತಾಯಿತ್ತು. ಹಾಗೆಯೇ ಒಂದು ಸತಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಕೂಡ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ರಿಯಾಕ್ಷನ್ ಹೇಗಿದೆ ಅಂತ. ಯಾಕಂದರೆ ಫಸ್ಟ್ ಟೈಮ್ ತಿಂದಿದ್ದೀನಿ ಅಲ್ವಾ, ಒಂಥರ ಏನೋ ಬೇರೆ ಥರ ಏನಾದ್ರು ತಿಂದಿದ್ದೀನಾ, ಚೆನ್ನಾಗಿ ಬಂದಾಯ್ತಾ ಏನೋ ಒಂಥರ ತಲೆಯಲ್ಲಿ ತುಂಬ ಓಡ್ತಾಯಿತ್ತು. ಆಮೇಲೆ ಓಕೆ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ, ಒಂಥರ ಖಾರವಾಗಿ ತುಂಬ ಒಂಥರ ತುಟಿಗೆ ಅಂದರೆ ಟೇಸ್ಟ್ ಬರುತ್ತಲ್ಲ, ಸೊ ಒಂಥರ ಖಾರ ಮಸಾಲೆ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಒಂದು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇತ್ತು ಅಷ್ಟೇ, ಅದೊಂದು ಬಿಟ್ಟರೆ ಇನ್ನೆಲ್ಲ ಆಲ್ ರೌಂಡ್ ಇಸ್ ಓಕೆ ಡನ್. ತುಂಬ ಚೆನ್ನಾಗಿ ಬಂದಿತ್ತು. ಆಲ್ಮೋಸ್ಟ್ ಇದನ್ನು ಇನ್ನೊಂದು ಸತಿ ಟ್ರೈ ಮಾಡಿ ಮತ್ತೆ ಯಾವ ಥರ ಬಂದಿತ್ತು ಅಂತ ಹೇಳ್ತೀನಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಈ ರೆಸಿಪಿ ಏನಾದರೂ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದಿದ್ರೆ ನನ್ನ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನಾನು ಕರೆಕ್ಟಾಗಿ ಮಾಡಿದ್ದೀನಾ ಇಲ್ವಾ, ಇನ್ನೇನಾದರೂ ಚೇಂಜ್ ಮಾಡ್ಕೋಬೇಕಿತ್ತಾ ಅಂತ. ಸೊ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಚೆನ್ನಾಗಿದೆಯಾ ಅಂತಲೂ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇದು ನೆಕ್ಸ್ಟ್ ಡೇ ಕೂಡ ಮಾರ್ನಿಂಗ್ ಟೈಮ್ ಏನು ವೀಡಿಯೋಸು ಕೂಡ ಮಾಡ್ಕೊಳ್ಳಿಲ್ಲ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾರ್ಮಲ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅಂದರೆ ಮಾಮೂಲಿ ಡೈಲಿ ರೊಟೀನ್ ಕೆಲಸ ಏನಿರುತ್ತೆ ಕಸ ಎಲ್ಲ ತೆಗೆದು ಹಾಗೆಯೇ ಮನೆಯೆಲ್ಲ ಸ್ವಲ್ಪ ಒರೆಸ್ಬೇಕಾಗಿತ್ತು. ಯಾಕಂದರೆ ನಾಳೆ ಮಂಡೇ ಆಗಿರೋದ್ರಿಂದ ಫಸ್ಟೇ ಇವತ್ತು ಸಂಡೇ ಇವತ್ತು, ಸೊ ಇವತ್ತೆಲ್ಲನೂ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ. ಕಸ ಎಲ್ಲ ತೆಗೆದಿದ್ದಾದಮೇಲೆ ಮನೆ ಕೂಡ ನೀಟಾಗಿ ಒರೆಸ್ಕೊತಾ ಬರ್ತಾ ಇದ್ದೀನಿ. ಅಂದರೆ ಬೆಳಗಿನ ಟೈಮೇನೆ ಈ ಕೆಲಸ ಎಲ್ಲ ಮುಗಿಸ್ಕೊಬಿಟ್ರೆ ಸೊ ನಾರ್ಮಲಾಗಿರುತ್ತೆ ಅಲ್ವಾ ಲೈಫು. ಅಂದರೆ ನೆಕ್ಸ್ಟ್ ಕೆಲಸಗಳು ಕೂಡ ಆರಾಮಂತ ಅನ್ನೋ ಥರ ಅನಿಸ್ತಾ ಇರುತ್ತೆ. ಅಯ್ಯೋ ನಾನು ಮನೆ ಒರೆಸ್ಬೇಕು, ಕ್ಲೀನ್ ಮಾಡಬೇಕು ಅಂತ ತಲೆ ಬಿಸಿ ಆಗೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಬೆಳಗ್ಗೆ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ. ಸೊ ವಾಶ್ ಮಾಡಿ ಇಟ್ಟಾದಮೇಲೆ ಏನಾದ್ರು ಸಾಂಬಾರು ಮಾಡಬೇಕಾಗಿದ್ರೆ ಸಾಂಬಾರನ್ನ ಕೂಗೋಕ್ಕೆ ಇಟ್ಬಿಟ್ಟು, ಅಂದರೆ ವಿಸಿಲ್ ತೆಗೆಯೋದಕ್ಕೆ ಇಟ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ನೆಕ್ಸ್ಟ್ ನಾನು ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಸೊ ಅದೇ ಮನೆ ಒರೆಸ್ಬೇಕಾಗಿದ್ರೆ ಫಸ್ಟು ಕಸ ಎಲ್ಲ ನೀಟಾಗಿ ಒಂದ್ಸತಿ ತೆಗೆದುಬಿಟ್ಟು ಮತ್ತೆ ಮನೆಯೆಲ್ಲ ಒರೆಸಿ ಮುಗಿಸೋ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ಅಲ್ವಾ. ನೆಕ್ಸ್ಟ್ ಹೋಗ್ಬಿಟ್ಟು ಒಗ್ಗರಣೆ ಕೊಟ್ಟು ಸಾಂಬಾರನ್ನ ರೆಡಿ ಮಾಡಿ ಇಟ್ಬಿಟ್ರೆ ಸೊ ಬೇಗನೆ ಕೆಲಸ ಮುಗ್ದೋಗ್ಬಿಡುತ್ತೆ. ಅಂದರೆ ಬೆಳಗಿನ ಟೈಮೇನೆ ಇಷ್ಟು ಕೆಲಸನ ಆರಾಮಾಗಿ ಬೇಗ ಮುಗಿಸ್ಕೊಂಡ್ರೆ ಒಂದು 11 o'clock ಅಂತಲೇ ಅಂದ್ಕೊಳ್ಳಿ, ಅಷ್ಟರಲ್ಲೇ ನಮ್ಮ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿರುತ್ತೆ. ಇನ್ನು ಯಾವ ಕೆಲಸ ಕೂಡ ಇರಲ್ಲ. ನಾನು ಇದೇ ಟೈಮಲ್ಲೂ ಕೂಡ ಬಟ್ಟೆ ಏನಾದ್ರು ವಾಶ್ಗೆ ಹಾಕಬೇಕಾಗಿದ್ರೆ ಬೆಳಿಗ್ಗೆನೇ ವಾಶ್ಗೆ ಹಾಕೋಗ್ಬಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಅದನ್ನು ಕೂಡ ಒಣಗೋಕೆ ಹಾಕ್ಬಿಟ್ರೆ ಅದು ಕೂಡ ಕೆಲಸ ಆಲ್ಮೋಸ್ಟ್ ಎಲ್ಲ ಕೆಲಸನೂ ನಾನು ಮಾರ್ನಿಂಗ್ ಟೈಮ್ ಬೇಗನೆ ಮುಗಿಸ್ಕೊಂಡು ನೆಕ್ಸ್ಟ್ ಆಮೇಲೆ ಅಡುಗೆ ಎಲ್ಲ ಕೆಲಸನೂ ಮಾಡಿ ಇಟ್ಬಿಟ್ಟು ಜಸ್ಟ್ ಒಂದು ರೈಸ್ ಒಂದು ಇಟ್ಕೋಬೇಕು ಊಟ ಮಾಡೋ ಟೈಮಲ್ಲಿ, ಅದನ್ನು ಬಿಟ್ಟು ಇನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ.
ಹಾಗೆಯೇ ಇಷ್ಟೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮಧ್ಯಾಹ್ನ ಮೇಲೆ ಏನು ಮಾಡ್ತೀರಾ ಅಂತ ಏನಾದರೂ ಡೌಟ್ ಬಂದರೆ, ಹೌದು ನಾನು ಮಧ್ಯಾಹ್ನ ಮೇಲೆ ಏನು ಮಾಡ್ತೀನಿ ಅಂತಂದರೆ ಏನಾದರೂ ವೀಡಿಯೋಸ್ ಶೂಟ್ ಮಾಡ್ಕೊಂಡಿರ್ತೀನಿ ಅಲ್ವಾ, ಅದನ್ನೆಲ್ಲ ಎಡಿಟ್ ಮಾಡ್ಕೊಂಡಿರ್ತೀನಿ. ಇಲ್ಲ ವ್ಲಾಗ್ಸ್ ಏನಾದ್ರು ನೋಡೋದಿದ್ರೆ ಅದನ್ನು ಕೂಡ ನೋಡ್ತಾ ಇರ್ತೀನಿ ಅಷ್ಟೇ. ಇವಾಗ ನೀವು ನೋಡ್ತಾ ಇರ್ಬೋದು ಮಧ್ಯಾಹ್ನ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆಯೇ ಊಟ ಎಲ್ಲ ಆಯಿತು. ಹಾಗೆಯೇ ಸ್ವಲ್ಪ ಹೊಲದಿಂದ ಎಲೆ ನೀರನ್ನು ಕೂಡ ತಂದು ಕೊಟ್ಟಿದ್ರು. ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಎಳ್ನೀರು ಕುಡಿಯೋದು, ಕಲ್ಲಂಗಡಿ ಅಂತ ತಿನ್ನೋದು, ಸೌತೆಕಾಯಿ ಆಗಿರ್ಬೋದು, ಅಂದರೆ ವಾಟರ್ ಅಂಶ ಇರುವಂಥ ಐಟಮ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಬಾಡಿ ಹೀಟ್ ಅನ್ನೋ ಥರ ಏನು ಇರಲಿಲ್ಲ. ಜಸ್ಟ್ ತಂದಿದ್ರಲ್ಲ ಅದನ್ನು ಖಾಲಿ ಮಾಡೋಣ, ಕುಡ್ಕೊಬಿಡೋಣ, ವೇಸ್ಟ್ ಆಗುತ್ತೆ ಇಲ್ಲ ಅಂತಂದರೆ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದಿಡ್ಸ್ಕೊಂಡಿದ್ದೆ. ಎಳ್ನೀರೆಲ್ಲ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಅಂದರೆ 3 ಲೋಟ ಅಷ್ಟು ಆಗ್ತಾಯಿತ್ತು. ಹಾಗೆಯೇ ನನಗೆ ಎಳೆ ನೀರಿಗೆ ಕಾಯಿ ಬರುತ್ತೆ ಅಲ್ವಾ, ಅಂದರೆ ಎಲ್ಸಿರುತ್ತೆ ಅಲ್ವಾ ಕಾಯಿ, ಆ ಗೋರ್ಗಾಯಿ ಥರ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಇದನ್ನು ನನಗೆ ಹೇಳ್ಕೊಟ್ಟಿದ್ದೆ ನನ್ನ ಹಸ್ಬೆಂಡು, ಮತ್ತು ಅವರು ಕುಡಿಬೇಕಾದ್ರೆ ಹೇಳಿದರು ಲೆಮನ್ ಹಾಕ್ಕೊಂಡು ಕುಡಿ ಚೆನ್ನಾಗಿರುತ್ತೆ ಅಂತ. ನಾನು ಕುಡಿಯೋ ಟೈಮಲ್ಲಿ ಮರ್ತೇ ಹೋಗ್ಬಿಟ್ಟು, ಅಂದರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಅಂದರೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಸೊ ಹಾಗೆಯೇ 3 ಲೋಟ ಆಯಿತು. ಸೊ ಒಂದು ಟೈಮ್ ವಾಕ್ ಮಾಡ್ಕೊಂಡು ಕುಡಿದೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕುಡಿದೆ, ಹಾಗೆಯೇ ಕುಡಿದು ಮುಗಿಸ್ದೆ. ನೀವು ನೋಡ್ತಾ ಇರ್ಬೋದು ನನ್ನ ಕಾಯಿ ಏನು ಬರುತ್ತೆ ಒಳಗಡೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಅಂದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇಷ್ಟ ಆಗದಿದ್ದವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಬಟ್ ನನಗೆ ತುಂಬ ಇಷ್ಟ. ಹಾಗೆಯೇ ಅದನ್ನೆಲ್ಲ ಕುಡ್ದಿದ್ದಾದಮೇಲೆ ನಾಳೆ ಒಂದು ಫಂಕ್ಷನ್ ಇತ್ತು, ಅಂದರೆ ಊರಿಗೆ ಹೋಗ್ಬೇಕಾಗಿತ್ತು. ಹಾಗೆಯೇ ಈ ಸ್ಯಾರಿನ ಹಾಕೊಂಡು ಹೋಗೋಣ, ತುಂಬ ಟೈಮ್ ಆದಮೇಲೆ ಹಾಕ್ತಿದ್ದೀನಿ ಅಂತಂದ್ಬಿಟ್ಟು ಈ ಸ್ಯಾರಿ ಕೂಡ ತೆಗೆದಿಟ್ಟಿದ್ದೀನಿ. ಅಂದರೆ ಇದು ಕಾಟನ್ ಸ್ಯಾರಿ, ತುಂಬ ಚೆನ್ನಾಗಿದೆ. ನೋಡೋಣ, ತುಂಬ ಟೈಮ್ ಆಗೋಗ್ಬಿಟ್ಟಿದೆ, ವೇರ್ ಮಾಡಿ ಅಂದ್ಬಿಟ್ಟು ನಾಳೆ ವೇರ್ ಮಾಡೋಣ ಅಂತ ಎತ್ತಿಟ್ಟೆ. ಅಂದರೆ ನಾಳೆ ಹಾಕೊಂಡು ಹೋಗ್ತೀನಾ ಹೋಗಲ್ವಾ ಅನ್ನೋದು ತುಂಬಾ ಡೌಟು, ಬಟ್ ತೆಗೆದಿಟ್ಟಿದ್ದೀನಿ. ಬ್ಲೌಸು ಕೂಡ ಬಫಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸ್ಯಾರಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಕಾಟನ್ ಸ್ಯಾರಿ ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ನೋಡೋಣ, ಆದರೆ ನಾಳೆ ವೇರ್ ಮಾಡೋಣ, ಇಲ್ಲ ಅಂತಂದರೆ ಡ್ರೆಸ್ ಯಾವುದಾದ್ರೂ ಹಾಕೊಂಡು ಹೋಗೋಣ ಅಂತ ಸುಮ್ಮನೆ ಹಂಗೆ ತೆಗೆದಿಟ್ಟೆ. ಈ ಸ್ಯಾರಿ ಕಲರ್ ತುಂಬ ಒಂಥರ ಯೂನಿಕ್ ಆಗಿ ಚೆನ್ನಾಗಿದೆ ಅಲ್ವಾ, ನಿಮಗೂ ಆ ಥರ ಅನಿಸ್ತಾ ಕಮೆಂಟಲ್ಲಿ ಹೇಳಿ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ, ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾವ ಥರ ಇತ್ತು, ಹಾಗೆ ಕಬಾಬ್ ರೆಸಿಪಿ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.